ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾಭಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ದೋಸೆ ಮೇಲೆ ಒಂದು ಕಾಮಿಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ ಹಾರೈಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಈಗ ನೋಡಿ, ಅದು ಸ್ವಲ್ಪ ಸೀದು ಹೋಗ್ತಾ ಇದೆ. ಸೀದು ಹೋಗಬೇಕು. ಅದು ಸೀದು ಹೋದ್ಮೇಲೆ ಅದಕ್ಕೆ ಬೇಜಾರಾಗಬೇಕು ಅಲ್ವಾ? ಹಾಗೆ ನಾನು ಡೈಲಿ ಅಕ್ಕಿ ನೆನೆಸೋದು, ಅದಕ್ಕೆ ಕಾಯಿ ಹಾಕೋದು, ಹಾಗೆ ಅವಲಕ್ಕಿ ಹಾಕೋದು, ದೋಸೆ ಹಿಟ್ಟು ಬೀಸಿಡೋದು, ಮತ್ತೆ ದೋಸೆ, ಮತ್ತೆ ಬೆಳಿಗ್ಗೆ ಆದರೆ ಮತ್ತೆ ದೋಸೆ. ನೋಡಿ, ಇಷ್ಟ ಆಯ್ತಲ್ಲ ಇದು. ಹೀಗೆ ಹಾಗೆ ನಾವು ಗೋಪೂಜೆಯಲ್ಲಿ ದೋಸೆಯನ್ನು ಮಾಡ್ತೀವಿ. ಅದು ಅರಿಶಿನ ಹಾಕಿ ತೆಳ್ಳೆವು ಅಂತ ಮಾಡೋದು. ಅದು ಸೂಪರಾಗಿರುತ್ತೆ, ತೆಳ್ಳಗಾಗಿರುತ್ತೆ. ಆ ದೋಸೆ ತುಂಬ ಇಷ್ಟ. ಅಮ್ಮ 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 ನನಗೆ ದೋಸೆ ಬೇಡಮ್ಮ, ನನಗೆ ದೋಸೆ ಬೇಡಮ್ಮ. ಅಮ್ಮ 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 ನನಗೆ ದೋಸೆ ಬೇಡಮ್ಮ, ನನಗೆ ದೋಸೆ ಬೇಡಮ್ಮ. ಎಲ್ಲೆಲ್ಲೂ ಹರಿಯೋಲಿಲ್ಲೆ, ಕತ್ತಂತೂ ಹೋಪುಲಿಲ್ಲೆ, ಗುಂಡು ಗುಂಡು ಆಗಿ ಚಂದಕ್ಕಿರವು. ಅಮ್ಮ 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 ನನಗೆ ದೋಸೆ ಬೇಡಮ್ಮ. ಉದ್ದಿನ ದೋಸೆ ಬೇಡ, ರವೆ ದೋಸೆ ಬೇಡ, ರಾಗಿ ದೋಸೆ ಬೇಡ, ಅಕ್ಕಿ ದೋಸೆ ಬೇಡ, ನೀರು ದೋಸೆ ಬೇಡ, ಈರುಳ್ಳಿ ದೋಸೆ ಬೇಡ. ಹವ್ಯಕರ ಮನೇಲಂತೂ ಯಾವಾಗ ದೋಸೆಯೂ ತಪ್ಪೋದಿಲ್ಲ ನೋಡಿ. ಅಮ್ಮ 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 ನನಗೆ ದೋಸೆ ಬೇಡಮ್ಮ, ನನಗೆ ದೋಸೆ ಬೇಡಮ್ಮ. ನನ್ನ ಈ ಕಾಮಿಡಿ ದೋಸೆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಗು ನಗುತ್ತಾ ತಗೊಳ್ಳಿ. ಸುಮ್ಮನೆ ಕಾಮಿಡಿಯಾಗಿ ಮಾಡಿದ್ದು. ಬಾಯ್ ಬಾಯ್ ಆಲ್.